ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಡಿಸೆಂಬರ್ನಲ್ಲಿ ಬುಧ 2 ಬಾರಿ ರಾಶಿ ಸಂಚಾರ ಮಾಡಲಿದ್ದು ಕೆಲ ರಾಶಿಯವರ ಅದೃಷ್ಟ ಕುಲಾಯಿಸಲಿದ್ದರೆ ಇನ್ನೂ ಕೆಲ ರಾಶಿಯವರ ಆದಾಯಕ್ಕೆ ಸಂಕಷ್ಟ ಎದುರಾಗಲಿದೆ. ಹಾಗಾದರೆ 12 ರಾಶಿಗಳಲ್ಲಿ ಬುಧ ಯಾವ ರಾಶಿಗೆ ಶುಭ ಹಾಗೂ ಯಾವ ರಾಶಿಯವರಿಗೆ ಅಶುಭ ಫಲಗಳನ್ನು ನೀಡಲಿದ್ದಾನೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸೌರವ್ಯೂಹದಲ್ಲಿ ಕಾಲಕಾಲಕ್ಕೆ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಲೇ ಇರುತ್ತವೆ. ಪ್ರತಿಯೊಂದು ಗ್ರಹದ ಸ್ಥಾನ ಬದಲಾವಣೆ ಒಂದೊಂದು ರೀತಿಯ ಪರಿಣಾಮ ಬೀರುವುದು. ಅಂದ ಹಾಗೆ ಬುದ್ಧಿವಂತಿಕೆ ಹಾಗೂ ಜ್ಞಾನದ ಕಾರಕ ಬುಧ ಗ್ರಹ ಕೂಡ ಕಾಲಕಾಲಕ್ಕೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ. ಇದು ಡಿಸೆಂಬರ್ ತಿಂಗಳಲ್ಲಿ 2 ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸುವುದು. ಡಿಸೆಂಬರ್ 8ರಂದು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡಿ ನಂತರ ಡಿಸೆಂಬರ್ 30ರಂದು ಧನು ರಾಶಿಗೆ ಸಂಚಾರ ಮಾಡಲಿದೆ. ಬುಧನ ಈ ಸಂಚಾರ ಕೆಲ ರಾಶಿಯವರ ಜೀವನವನ್ನೇ ಬದಲಾಯಿಸುವುದು. ಬುಧ 14 ದಿನಗಳ ಕಾಲ ಒಂದು ರಾಶಿಯಲ್ಲಿ ನೆಲೆಸಿ ಮತ್ತೊಂದು ರಾಶಿಗೆ ಸಂಚಾರ ಮಾಡುತ್ತದೆ. ಡಿಸೆಂಬರ್ನಲ್ಲಿ 2 ಬಾರಿ ರಾಶಿಯನ್ನು ಬುಧ ಬದಲಾಯಿಸಲಿದ್ದು 12 ರಾಶಿಗಳ ಮೇಲೆ ಶುಭ ಹಾಗೂ ಅಶುಭ ಪರಿಣಾಮಗಳನ್ನುಂಟು ಮಾಡಲಿದೆ. ಹಾಗಾದರೆ ಯಾವ ರಾಶಿಗೇನು ಫಲ ಎಂದು ಈಗ ತಿಳಿಯೋಣ. 1. ಮೇಷರಾಶಿ. ಮೇಷರಾಶಿಯವರಿಗೆ ಬುಧನ ಸಂಚಾರ ಆತ್ಮವಿಶ್ವಾಸದ ಬಲ ಹೆಚ್ಚಿಸುವುದು. ಡಿಸೆಂಬರ್ 8ರಂದು ವೃಶ್ಚಿಕ ರಾಶಿಯಲ್ಲಿ ಸಾಗುವ ಬುಧ ಮೇಷರಾಶಿಯ ಜಾತಕದ 8ನೇ ಮನೆಯಲ್ಲಿ ಇರುತ್ತಾನೆ. ಇನ್ನು ಡಿಸೆಂಬರ್ 30ರಂದು ಧನು ರಾಶಿಯಲ್ಲಿ ಸಾಗುವ ಬುಧ ಮೇಷರಾಶಿಯ ಜಾತಕದ 9ನೇ ಮನೆಯಲ್ಲಿ ಸಾಗುತ್ತಾನೆ. ಬುಧನ ಈ ಸ್ಥಾನ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲಿದೆ. ಬುಧ ಸಂಚಾರ ಆರ್ಥಿಕವಾಗಿ ಬಹಳಷ್ಟು ಲಾಭಗಳನ್ನು ತರಲಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣ ಹೆಚ್ಚಿಸುವುದು. ಹಣದ ಹರಿವು ಹೆಚ್ಚಾಗುವುದರಿಂದ ಹಳೆಯ ಸಾಲಗಳು ತೀರುತ್ತವೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಬುಧನ ಈ ಸಂಚಾರ ಶ್ರಮಕ್ಕೆ ತಕ್ಕ ಫಲ ನೀಡಲಿದೆ. ಡಿಸೆಂಬರ್ 8ರಂದು ವೃಶ್ಚಿಕ ರಾಶಿಯಲ್ಲಿ ಸಾಗುವ ಬುಧ ವೃಷಭ ರಾಶಿಯ ಜಾತಕದ 7ನೇ ಮನೆಯಲ್ಲಿ ಇರುತ್ತಾನೆ. ಇನ್ನು ಡಿಸೆಂಬರ್ 30ರಂದು ಧನು ರಾಶಿಯಲ್ಲಿ ಸಾಗುವ ಬುಧ ವೃಷಭ ರಾಶಿಯ ಜಾತಕದ 8ನೇ ಮನೆಯಲ್ಲಿ ಸಾಗುತ್ತಾನೆ. ಬುಧನ ಈ ಸ್ಥಾನ ನಿಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸಲಿದೆ. ಆದರೆ ಶತ್ರುಗಳ ಕುತಂತ್ರಕ್ಕೆ ನೀವು ಬಲಿಯಾಗಬಹುದು. ಜಾಗ್ರತೆ. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸುವಿರಿ. ಆದರೆ ಮತ್ತೊಬ್ಬರಿಗೆ ಹಣ ನೀಡುವ ಪರಿಸ್ಥಿತಿ ಎದುರಾಗಬಹುದು. ನಿಮ್ಮೆಲ್ಲ ಆಸೆಗಳು ಈಡೇರಲು ಸಮಯ ಶೀಘ್ರದಲ್ಲೇ ಬರಲಿದೆ. 3. ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ ಆಗಿರುವುದರಿಂದ ಈ ಸಂಚಾರ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸನ್ನು ತಂದುಕೊಡುತ್ತವೆ. ಹೊಸ ಉದ್ಯಮ ಅಥವಾ ಕೆಲಸವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದು. ಡಿಸೆಂಬರ್ 8ರಂದು ವೃಶ್ಚಿಕ ರಾಶಿಯಲ್ಲಿ ಸಾಗುವ ಬುಧ ಮಿಥುನ ರಾಶಿಯ 6ನೇ ಮನೆಯಲ್ಲಿ ಇರುತ್ತಾನೆ. ಇನ್ನು ಡಿಸೆಂಬರ್ 30ರಂದು ಧನು ರಾಶಿಯಲ್ಲಿ ಸಾಗುವ ಬುಧ ಮಿಥುನ ರಾಶಿಯ 7ನೇ ಮನೆಯಲ್ಲಿ ಸಾಗುತ್ತಾನೆ. ಬುಧನ ಈ ಸ್ಥಾನ ಮಿಥುನ ರಾಶಿಯವರಿಗೆ ಆರ್ಥಿಕ ನೆಮ್ಮದಿ ನೀಡಲಿದೆ. ನಿಮ್ಮ ಸಾಲಗಳು ತೀರುತ್ತವೆ. ಮತ್ತೊಬ್ಬರಿಗೆ ಹಣ ನೀಡುವಷ್ಟು ಎತ್ತರಕ್ಕೆ ನೀವು ಬೆಳೆಯುವಿರಿ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. 4. ಕಟಕ ರಾಶಿ. ಕಟಕ ರಾಶಿಯ 5ನೇ ಮನೆಯಲ್ಲಿ ಡಿಸೆಂಬರ್ 8ರಂದು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡಿದರೆ ಡಿಸೆಂಬರ್ 30ರಂದು ಧನು ರಾಶಿಗೆ ಸಂಚಾರ ಮಾಡುವ ಬುಧ ಕಟಕ ರಾಶಿಯ 6ನೇ ಮನೆಯಲ್ಲಿ ಇರುತ್ತದೆ. ನಿಮ್ಮ ಜಾತಕದ 5 ಹಾಗೂ 6ನೇ ಮನೆಯಲ್ಲಿ ಇರುವ ಬುಧ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದ್ದಾನೆ. ಹಣ ಆಗಮನಕ್ಕಿದ್ದ ಅವಕಾಶಗಳನ್ನು ನೀವು ಮರಳಿ ಪಡೆಯುವಿರಿ. ನಿಮ್ಮ ಎಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ. ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುವುದು. ವೃತ್ತಿ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸಿಗಲಿವೆ. 5. ಸಿಂಹರಾಶಿ. ಸಿಂಹರಾಶಿಯವರ 4ನೇ ಮನೆಯಲ್ಲಿ ಬುಧ ಡಿಸೆಂಬರ್ 8ರಂದು ಸಂಚಾರ ಮಾಡಲಿದ್ದಾನೆ. ಜೊತೆಗೆ ಡಿಸೆಂಬರ್ 30ರಂದು 5ನೇ ಮನೆಯಲ್ಲಿ ಬುಧ ಸಂಚಾರ ಮಾಡುವುದು. ಬುಧನ ಈ ಸಂಚಾರ ಸಿಂಹರಾಶಿಯವರ ಅದೃಷ್ಟವನ್ನು ಬೆಳಗಿಸಲಿದೆ. ಸಂದರ್ಶನ, ಪರೀಕ್ಷೆಗಳಿಗಾಗಿ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಈ ಸಮಯ ಅನುಕೂಲಕರವಾಗಿದೆ. ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ. ನಿಮ್ಮ ಎಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ವಿವಾಹವಾಗುವ ಯೋಗ ಉಂಟು. 6. ಕನ್ಯಾ ರಾಶಿ. ಕನ್ಯಾ ರಾಶಿಯ 3 ಮತ್ತು 4ನೇ ಮನೆಯಲ್ಲಿ ಬುಧ ಸಂಚಾರ ಮಾಡುವುದು
ಮಿಶ್ರ ಫಲಗಳನ್ನು ನೀಡಲಿದೆ. ಈ ಸಮಯದಲ್ಲಿ ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ಆತ್ಮವಿಶ್ವಾಸದ ಕೊರತೆ ಎದುರಾಗಬಹುದು. ಹಿಂದೆ ಇದ್ದ ಸಾಲಗಳನ್ನು ನೀವು ತೀರಿಸುವಿರಿ. ಆದರೆ ಕೆಲಸದ ವಾತಾವರಣ ನೀವಂದುಕೊಂಡಂತೆ ಇರುವುದಿಲ್ಲ. ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಹೆಚ್ಚಾಗಬಹುದು. ಉದ್ಯೋಗ ವಿಸ್ತರಣೆಗೆ ಹಾಗೂ ಬದಲಾವಣೆಗೆ ಅವಕಾಶಗಳು ಕೈತಪ್ಪುವ ಸಾಧ್ಯತೆಗಳು ಇವೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡುವುದು ತುಂಬ ಉತ್ತಮ ಫಲಗಳನ್ನು ನೀಡಲಿದೆ. 7. ತುಲಾರಾಶಿ. ತುಲಾರಾಶಿಯ 2ನೇ ಮನೆಯಲ್ಲಿ ಡಿಸೆಂಬರ್ 8ರಂದು ಬುಧ ಸಂಚಾರ ಮಾಡಲಿದೆ. ಡಿಸೆಂಬರ್ 30ರಂದು 3ನೇ ಮನೆಯಲ್ಲಿ ಬುಧ ಪ್ರವೇಶ ಮಾಡುವುದು. ಇದು ತುಲಾರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡಲಿದೆ. ಬುಧನ ಈ ಸ್ಥಾನ ಉದ್ಯೋಗ ಆಕಾಂಕ್ಷಿಗಳಿಗೆ ನಿರೀಕ್ಷಿತ ಉದ್ಯೋಗಾವಕಾಶಗಳನ್ನು ತಂದುಕೊಡುವುದು. ಆರ್ಥಿಕ ಜೀವನ ಸುಧಾರಣೆ ಕಾಣಲಿದೆ. ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ. ನಿಮ್ಮೆಲ್ಲ ಆಸೆಗಳು ಶೀಘ್ರದಲ್ಲೇ ಈಡೇರಲಿವೆ. ಆದರೆ ಶತ್ರುಗಳ ಕುತಂತ್ರದಿಂದಾಗಿ ನೀವು ಹಣ ಕಳೆದುಕೊಳ್ಳಬಹುದು. ಜಾಗ್ರತೆ. 8. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬುಧನ ಸಂಪೂರ್ಣ ಆಶೀರ್ವಾದ ಸಿಗುವುದರಿಂದ ಬಲ ಹೆಚ್ಚಾಗುವುದು. ಬುಧದೇವನ ಅನುಗ್ರಹದಿಂದಾಗಿ ಸಕಲ ಸೌಲಭ್ಯಗಳು ಪ್ರಾಪ್ತಿಯಾಗಲಿವೆ. ವೃಶ್ಚಿಕ ರಾಶಿಯವರಿಗೆ ಬುಧನ ಸಂಚಾರ ಆಕಸ್ಮಿಕ ಅದೃಷ್ಟವನ್ನು ತರುವುದು. ಪ್ರಯಾಣದಿಂದ ಲಾಭವಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅದರಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಕಂಡುಬರುವುದು. ನಿಮ್ಮ ಕೆಲಸಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗುವುದು ಮಾತ್ರವಲ್ಲದೆ ಬಡ್ತಿ ಹೊಂದುವ ಅವಕಾಶಗಳಿವೆ. ಆರೋಗ್ಯದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಯಶಸ್ಸು, ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಲು ಇದು ಅದ್ಭುತ ಸಮಯ. 9. ಧನುರಾಶಿ. ಧನುರಾಶಿಯವರಿಗೆ ಬುಧನಿಂದ ಮಿಶ್ರ ಫಲಗಳು ಸಿಗಲಿವೆ. ಸಂದರ್ಶನ, ಪರೀಕ್ಷೆಗಳಿಗಾಗಿ ತಯಾರಿ ನಡೆಸುವವರಿಗೆ ಇದು ಶುಭ ಸಮಯ. ಅಂದುಕೊಂಡ ಫಲಿತಾಂಶವನ್ನು ನೀವು ಪಡೆಯುವಿರಿ. ಉದ್ಯೋಗ ಸ್ಥಳ ಹಾಗೂ ದಾಂಪತ್ಯ ಜೀವನದಲ್ಲಿ ಕೊಂಚ ಒತ್ತಡ ಹೆಚ್ಚಾಗಬಹುದು. ನೆಮ್ಮದಿಯ ಜೀವನ ನಡೆಸಲು ಇದು ಅನುಕೂಲಕರವಾದ ಸಮಯ. ಹೀಗಾಗಿ ಯಾವುದೇ ಸಂದರ್ಭ ಬಂದರೂ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳುವುದು ಉತ್ತಮ. ದಾಂಪತ್ಯ ಜೀವನದಲ್ಲಿ ಕ್ರಮೇಣ ಸಂತೋಷ ಹೆಚ್ಚಾಗಲಿದೆ. ಆರ್ಥಿಕ ಜೀವನವು ಸುಧಾರಣೆ ಕಾಣಲಿದೆ. 10. ಮಕರ ರಾಶಿ. ಮಕರ ರಾಶಿಯವರ 11ನೇ ಹಾಗೂ 12ನೇ ಮನೆಯಲ್ಲಿ ಬುಧ ಸಂಚಾರ ಮಾಡಲಿದೆ. ಬುಧನ ಈ ಸ್ಥಾನ ತುಂಬ ಉತ್ತಮ ಫಲಗಳನ್ನು ನೀಡುವುದಿಲ್ಲ. ಈ ಸಮಯದಲ್ಲಿ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಹೊಸ ಉದ್ಯೋಗ ಸಿಗುವುದು ನಿಮಗೆ ಕಷ್ಟವಾಗಬಹುದು. ದಾಂಪತ್ಯದಲ್ಲಿ ಕಲಹಗಳು ಹೆಚ್ಚಾಗುತ್ತವೆ. ಹಿಂದೆ ಇದ್ದ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಕೆಲಸದಲ್ಲಿ ಆತ್ಮವಿಶ್ವಾಸ, ಉತ್ಸಾಹ ಕಳೆದುಕೊಳ್ಳಬಹುದು. ಆರೋಗ್ಯದ ಮೇಲೂ ಇದು ಪರಿಣಾಮ ಬೀರಲಿದೆ. ಹೀಗಾಗಿ ಈ ಸಮಯದಲ್ಲಿ ತುಂಬ ಜಾಗರೂಕರಾಗಿರುವುದು ಉತ್ತಮ. 11. ಕುಂಭರಾಶಿ. ಕುಂಭರಾಶಿಯವರಿಗೆ ಬುಧನಿಂದ ಸಕಲ ಸೌಕರ್ಯಗಳು ಪ್ರಾಪ್ತಿಯಾಗಲಿವೆ. ಡಿಸೆಂಬರ್ 8ರಂದು ವೃಶ್ಚಿಕ ರಾಶಿಯಲ್ಲಿ ಸಾಗುವ ಬುಧ ಕುಂಭರಾಶಿಯ 10ನೇ ಮನೆಯಲ್ಲಿ ಇರುತ್ತಾನೆ. ಇನ್ನು ಡಿಸೆಂಬರ್ 30ರಂದು ಧನುರಾಶಿಯಲ್ಲಿ ಸಾಗುವ ಬುಧ ಕುಂಭರಾಶಿಯ 11ನೇ ಮನೆಯಲ್ಲಿ ಸಾಗುತ್ತಾನೆ. ಬುಧನ ಈ ಸಂಚಾರದಿಂದ ಬ್ಯಾಂಕ್, ವ್ಯಾಪಾರ, ವ್ಯವಹಾರ, ಉದ್ಯಮ, ರೈಲ್ವೆ, ಸರ್ಕಾರಿ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕುಂಭರಾಶಿಯವರಿಗೆ ಧನ ಪ್ರಾಪ್ತಿಯಾಗಲಿದೆ. ವಿಶೇಷವಾಗಿ ಸಮಾಜ ಸೇವೆಯಲ್ಲಿ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ಕುಂಭರಾಶಿಯವರಿಗೆ ಧನಾಗಮನ ಗ್ಯಾರಂಟಿ. ಹಿಂದೆ ಇದ್ದ ಸಂಕಷ್ಟಗಳು ದೂರವಾಗಿ ನಿಮ್ಮ ಜಾತಕದ ಲಗ್ನಸ್ಥಾನದಲ್ಲಿ ಸಂಚಾರ ಮಾಡುವ ರಾಹುವಿನ ಕೆಟ್ಟ ಪ್ರಭಾವವನ್ನು ಬುಧ ಗ್ರಹ ಕಡಿಮೆ ಮಾಡಲಿದೆ. ಇದರಿಂದಾಗಿ ಸಂಪತ್ತು ದ್ವಿಗುಣಗೊಂಡು ಉದ್ಯೋಗ ಅವಕಾಶ, ಉನ್ನತ ಸ್ಥಾನ, ಬಡ್ತಿ, ಆರೋಗ್ಯ, ದಾಂಪತ್ಯ ಸುಖ, ನೆಮ್ಮದಿಯ ಜೀವನ ನಿಮ್ಮದಾಗುವುದು. 12. ಮೀನರಾಶಿ. ಡಿಸೆಂಬರ್ 8ರಂದು ವೃಶ್ಚಿಕ ರಾಶಿಯಲ್ಲಿ ಸಾಗುವ ಬುಧ ಮೀನರಾಶಿಯ 9ನೇ ಮನೆಯಲ್ಲಿ ಇರುತ್ತಾನೆ. ಇನ್ನು ಡಿಸೆಂಬರ್ 30ರಂದು ಧನುರಾಶಿಯಲ್ಲಿ ಸಾಗುವ ಬುಧ ಮೀನರಾಶಿಯ 10ನೇ ಮನೆಯಲ್ಲಿ ಸಾಗುತ್ತಾನೆ. ಬುಧನ ಈ ಸ್ಥಾನ ತುಂಬ ಅನುಕೂಲಕರವಾಗಿದ್ದು ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿರಲಿದೆ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದು. ಸಣ್ಣ ಪ್ರಯತ್ನದಿಂದ ದೊಡ್ಡ ಮಟ್ಟದ ಲಾಭವನ್ನು ನೀವು ಪಡೆಯುವಿರಿ. ನಿರೀಕ್ಷೆಗೂ ಮೀರಿದ ಲಾಭ ಈ ಸಮಯದಲ್ಲಿ ನಿಮ್ಮ ಕೈ ಸೇರಲಿದೆ. ಹಿಂದೆ ಇದ್ದ ಸಾಲಗಳನ್ನೆಲ್ಲ ನೀವು ತೀರಿಸುವಿರಿ. ಕುಟುಂಬಸ್ಥರಲ್ಲಿ ಪ್ರೀತಿ ಬಲಗೊಳ್ಳಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.
ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.